ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ಬೈಕಿಗೆ ಒಂದು ಸೂಪರ್ ಆಗಿರುವ ಒಂದು ಟ್ಯಾಂಕ್ ಬ್ಯಾಗ್ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ತುಂಬ ಜನರ ಹತ್ರ ಬುಲೆಟ್ಸ್ ಬೈಕ್ ಇರುತ್ತೆ, ಪಲ್ಸರ್, ಹೀರೋ ಹೊಂಡಾ, ಅದು ಎಲ್ಲ ಥರದ ಬೈಕ್ಗಳಿರುತ್ತೆ. ಎಲ್ಲ ಥರದ ಬೈಕ್ಗಳಿಗೆ ಒಂದು ಸೂಪರ್ ಆಗಿರೋ ಒಂದು ಬೈಕ್ ಟ್ಯಾಂಕನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಒಂದು ನೇರವಾಗಿ ನಾನು ಬೈಕ್ ಮುಂದೆ ನಿಂತ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ದನ್ನು ಯಾವ ರೀತಿ ಸೆಟ್ ಮಾಡೋದು, ಇದರ ಕ್ವಾಲಿಟಿ ಏನು ಎಲ್ಲ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನಾನು NS200 ಬೈಕಿಗೆ ಈ ಒಂದು ಟ್ಯಾಂಕ್ ಬ್ಯಾಗನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂದು ಬ್ಯಾಗ್ನ ಒಂದು ನೇಮ್ ನೋಡೋದಾದರೆ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಅಂತ ಹೇಳ್ಬೋದು. ಹೌದು, ರೋಡ್ ಗೋಡ್ಸ್ ಅಂತ ನಮ್ಮ ಒಂದು ಇಂಡಿಯನ್ ಬ್ರ್ಯಾಂಡೆಡ್ ಬ್ಯಾಗ್ ಅಂತ ಹೇಳ್ಬೋದು. ಇವ್ರದ್ದು ಕೇವಲ ಒಂದು ಟ್ಯಾಂಕ್ ಬ್ಯಾಗ್ ಅಷ್ಟೇ ಅಲ್ಲದೆ ಬ್ಯಾಕ್ ಪ್ಯಾಕ್ ಇದೆ, ಆ್ಯಂಟಿ ಥಿಫ್ಟ್ ಬ್ಯಾಗ್ ಇದೆ. ಒಳ್ಳೆಯ ಒಂದು ಬೆಸ್ಟ್ ಕ್ವಾಲಿಟಿ ಬ್ಯಾಗ್ಸನ್ನು ಈ ಒಂದು ರೋಡ್ ಗೋಡ್ಸ್ ಬ್ರ್ಯಾಂಡಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಳೆದ ಒಂದು 5-6 ತಿಂಗಳಿಂದ ನಾನು ಒಂದು ಆ್ಯಂಟಿ ಥಿಫ್ಟ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟ್ಯಾಂಕ್ ಬ್ಯಾಗ್ನ ಜೊತೆ ಒಂದು 3-4 ಟ್ಯಾಗ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಒಂದು ಪ್ರಾಡಕ್ಟನ್ನು ಇಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಒಂದು ಕ್ಯಾಮ್ರಾ ಬ್ಯಾಗ್ ಸಹಿತ ಇದೆ ಇವ್ರದ್ದು. ಸೊ ಒಂದು ಪ್ರೈಸ್ ಟ್ಯಾಗ್ ಇದೆ ನೋಡಿ ಇಲ್ಲಿ. ಈ ಒಂದು ಬ್ಯಾಗ್ನ ನಿಮಗೆ ಬೆಲೆ ನೋಡೋದಾದ್ರೆ ನಿಮಗೆ 1600 ಹಿಡಿದು 1700 ರೂಪಾಯಿವರೆಗೂ ಸಿಗುತ್ತೆ. ಹೌದು, ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ವರ್ತ್ ಅನಿಸುತ್ತೆ. ಈ ಒಂದು ಬ್ಯಾಗ್ನ ಕ್ವಾಲಿಟಿ ಅಷ್ಟು ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಬ್ಯಾಗ್ನ ಒಂದು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಒಂದು ಸ್ಟ್ರೈಪನ್ನು ಕೊಟ್ಟಿದ್ದಾರೆ ಒಂದು ಬೈಕ್ಗೆ ಕನೆಕ್ಟ್ ಮಾಡೋಕ್ಕೆ. ಆಮೇಲೆ ಒಂದು ರೈನ್ ಕವರ್, ಇದು ವಾಟರ್ ಪ್ರೂಫ್ ರೈನ್ ಕವರ್ ಅಂತ ಹೇಳ್ಬೋದು. ಸೊ ಮಳೆ ಬಂದಾಗ ಈ ಒಂದು ಕವರ್ ನಾವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಟೋಟಲಾಗಿ ಒಂದೇ ಕಂಪಾರ್ಟ್ಮೆಂಟ್ ಇರೋದು, ಬಟ್ ಸೈಡಲ್ಲಿ 2 ಕ್ವಿಕ್ ಆ್ಯಕ್ಸೆಸ್ ಪಾಕೆಟ್ಸ್ ಇದೆ. ಸೊ ಮೇಲ್ಗಡೆ ಭಾಗದಲ್ಲಿ ATM ಕಾರ್ಡ್ಸ್ ಇದ್ದರೆ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಕೂಡ ನೀವು ಅದರಲ್ಲಿ ಒಳಗಡೆ ಒಂದು ಫಸ್ಟ್ ಕಂಪಾರ್ಟ್ಮೆಂಟ್ನ ಮೇಲ್ಗಡೆ ಭಾಗದಲ್ಲಿ ಇಟ್ಕೋಬೋದು. ಸೊ ಜಸ್ಟ್ ಒಂದು ಕ್ಲೋಸ್ ಮಾಡ್ತಾ ಇದ್ದೀನಿ ಜಿಪ್ಪನ್ನು. ಅದಕ್ಕಿಂತ ಮೊದಲು ಈ ಒಂದು ಟ್ಯಾಂಕ್ಗೆ ಈ ಒಂದು ಬ್ಯಾಗ್ನ ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 3 ಸೈಡು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಟ್ರೈಪ್ ಇದೆ ಇಲ್ಲಿ. ಸೊ ಒಂದು ಸೈಡು ನಾವು ಇನ್ನು ಬ್ಯಾಗ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನೂ ಒಂದು 2 ಸೈಡ್ ಸ್ಟ್ರಾಪ್ ಇದೆಯಲ್ಲ, ಅದನ್ನು ಒಂದು ಬೈಕ್ನ ಒಂದು ಹ್ಯಾಂಡಲ್ ಕೆಳಭಾಗದಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ನೋಡ್ತಾ ಇದ್ದರೆ ಒಂದು 3 ಸೈಡ್ ಒಂದು ಸ್ಟ್ರ್ಯಾಪ್ ಇದೆ. ಸೊ ಮೊದಲೇ ಭಾಗವನ್ನು ಇಲ್ಲಿ ಟ್ಯಾಂಕ್ ಮೇಲೆ ನೀವು ಜಸ್ಟ್ ಇಟ್ಬಿಟ್ಟು, ಸೊ ಇನ್ನೂ 2 ಸ್ಟ್ರ್ಯಾಪ್ ಇದೆಲ್ಲ ಕೆಳಗಡೆ ನೀವು ಈಸಿಯಾಗಿ ಲಾಕ್ ಮಾಡ್ಬೋದು. ಕೆಳಗಡೆ ಬೈಕ್ನ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅದು ಸಡನ್ನಾಗಿ ಕಿತ್ತು ಬರಲ್ಲ. ಸೊ ತುಂಬ ಚೆನ್ನಾಗಿ ಲಾಕ್ ಆಗಿರುತ್ತೆ. ನೀಟಾಗಿ ಲಾಕ್ ಮಾಡಿ, ಅದನ್ನ ಲಾಕ್ ಮಾಡಿಬಿಟ್ಟು ಸ್ಟ್ರ್ಯಾಪನ್ನು ನೀಟಾಗಿ ನೀವು ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಟ್ಯಾಂಕಿಗೆ ಮತ್ತು ಕೆಳಗಡೆ ಭಾಗದಲ್ಲಿ ಕರೆಕ್ಟಾಗಿ ಅದನ್ನ ಕನೆಕ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ಟ್ರ್ಯಾಪನ್ನು ನೀಟಾಗಿ ಒಂದು ಫಿಟ್ ಮಾಡಿದ ನಂತರ ಬ್ಯಾಗನ್ನು ಮುಂದ್ಗಡೆ ಭಾಗದಲ್ಲಿ ಒಂದು ಕನೆಕ್ಟ್ ಮಾಡೋಕ್ಕೆ ಒಂದು ಲಾಕಿಂಗ್ ಸಿಸ್ಟಮ್ ಇದೆ. ಒಂದು ಲಾಕಿಂಗ್ ಸಿಸ್ಟಮಲ್ಲಿ ಜಸ್ಟನ್ನು ಕನೆಕ್ಟ್ ಮಾಡ್ಕೊಂಬಿಟ್ಟು ಈ ಕಡೆ ಹಿಂದ್ಗಡೆ ಭಾಗದಲ್ಲಿ ಏನು ಕನೆಕ್ಟ್ ಮಾಡ್ಬೇಕಂತ ಕೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಸ್ಮಾಲ್ ಆಗಿರೋ ಸ್ಟ್ರ್ಯಾಪ್ ಇದೆಯಲ್ಲ, ಈ ಒಂದು ಸ್ಟ್ರ್ಯಾಪಲ್ಲಿ ಒಂದು ಮ್ಯಾಗ್ನೆಟಿಕ್ ಕಂಟೆಂಟ್ ಇದೆ, ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ. ಜಸ್ಟ್ ನೀವು ಈ ರೀತಿಯಾಗಿ ಇಟ್ಬಿಟ್ರೆ ಸಾಕು, ನಿಮ್ಮ ಒಂದು ಪೆಟ್ರೋಲ್ ಟ್ಯಾಂಕಿಗೆ ಕರೆಕ್ಟಾಗಿ ಅಂಟ್ಕೊಂಡು ಬಿಡುತ್ತೆ. ಸೊ ಇದೆಲ್ಲ ಒಂದು ಸೈಡ್ ಪ್ಯಾಕೆಟ್ ಅಂತ ಹೇಳ್ಬೋದು, ಕ್ವಿಕ್ ಆ್ಯಕ್ಸೆಸ್ ಪ್ಯಾಕೆಟ್ ಅಂತಾರೆ ಇದಕ್ಕೆ. ಆಮೇಲೆ ಈ ಒಂದು ಬ್ಯಾಗ್ನ ಈ ರೀತಿಯಾಗಿ ಇಡೋದ್ರಿಂದ ಕೆಳಗಡೆ ಭಾಗದಲ್ಲಿ ಬೈಕಿಗೆ ಯಾವುದೇ ಕಾರಣಕ್ಕೂ ಸ್ಕ್ರ್ಯಾಚಸ್ ಆಗಲ್ಲ, ಸ್ಕ್ರ್ಯಾಚಸ್ ಫ್ರೀ ಇದೆ ಬ್ಯಾಗು. ಆಮೇಲೆ ಒಂದು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಿಮ್ಮದು ವ್ಯಾಲೆಟ್ ಆಗಿರ್ಬೋದು, ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲ ಒಂದು ನಿಮಗೆ ನಿಮ್ಮ ಒಂದು ಇಂಪಾರ್ಟೆಂಟ್ ಥಿಂಗ್ಸನ್ನು ಇಲ್ಲಿ ಇಟ್ಕೊಂಡು ಇದನ್ನು ಜಸ್ಟ್ ಒಂದು ಜಿಪ್ಪನ್ನು ಕ್ಲೋಸ್ ಮಾಡಿಬಿಟ್ರೆ ತುಂಬ ಸೇಫ್ಟಿಯಾಗಿ ಇದನ್ನ ಯೂಸ್ ಮಾಡ್ಬೋದು ಅನಿಸುತ್ತೆ. ಸೊ ನಂತರ ಮೇಲ್ಭಾಗದಲ್ಲಿ ಒಂದು ಜಿಪ್ ಇದೆಯಲ್ಲ, ಅದನ್ನು ಜಸ್ಟ್ ಓಪನ್ ಮಾಡಿಬಿಟ್ಟು ನಿಮ್ಮೊಂದು ಮೊಬೈಲ್ ಫೋನನ್ನು ನೀವು ಇಲ್ಲಿ ಇಟ್ಕೋಬೋದು. ಸೊ ಇದು ಒಂದು ಟಚ್ ಸ್ಕ್ರೀನ್ ಕಂಫರ್ಟೇಬಲ್ ಇರತಕ್ಕಂಥ ಒಂದು ಪ್ಯಾಕೆಟ್ ಅಂತ ಹೇಳ್ಬೋದು. ಇದು ಮೇಲ್ಗಡೆ ಭಾಗದಿಂದ ನಿಮ್ಮ ಒಂದು ಮೊಬೈಲ್ ಫೋನ್ನ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ಒಂದು ಮ್ಯಾಪನ್ನು ಹಾಕ್ಕೊಂಡು ಮ್ಯಾಪನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಇದು ಮೊಬೈಲ್ ಹೋಲ್ಡರ್ ಇಲ್ಲ ಅಂದರೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಪ್ಯಾಕೆಟು ನಿಮ್ಮ ಒಂದು ಬೈಕ್ ತುಂಬ ಲುಕ್ಕಾಗಿ ಕಾಣುತ್ತೆ ಒಂದು ಸೈಡ್ ಭಾಗದಲ್ಲಿ ನೋಡಿದರೆ. ಆಮೇಲೆ ಈ ಕಡೆಯಿಂದ ಫ್ರಂಟ್ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಒಂದು ಪೆಟ್ರೋಲ್ನ ಹಾಕ್ಸೋಕ್ಕೆ ಜಸ್ಟ್ ಒಂದು ಮುಂದ್ಗಡೆ ಭಾಗದಲ್ಲಿ ಒಂದು ಲಾಕ್ ಮಾಡಿಲ್ಲ, ಅದನ್ನ ಲಾಕ್ ಓಪನ್ ಮಾಡಿಬಿಟ್ಟು ನೀವು ಪೆಟ್ರೋಲನ್ನು ಈಸಿಯಾಗಿ ಒಂದು ಇದಕ್ಕೆ ಫಿಲ್ ಮಾಡಿಸ್ಬೋದು ಬೈಕಿಗೆ. ಅದು ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗಲ್ಲ. ಅದಾದ ನಂತರ ನೀವೇನಾದರೂ ಮಳೆ ಬರ್ತಾ ಇತ್ತು ಅಂದರೆ ಒಂದು ರೈನ್ ಕವರ್ನ ಇದಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಮಳೆಯಿಂದ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಬ್ಯಾಗ್ನ ನಾವು ಇನ್ನು ಮಳೆಯಿಂದ ರಕ್ಷಿಸ್ಬೋದು ಅಂತ ಹೇಳ್ಬೋದು. ಆಮೇಲೆ ಬೇಡ ಅಂತಂದರೆ ಒಂದು ರೈನ್ ಕವರ್ನ ಜಸ್ಟ್ ರಿಮೂವ್ ಮಾಡಿಬಿಟ್ಟು ಒಂದು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಕೂಡ ನೀವು ಇದನ್ನು ಇನ್ಸರ್ಟ್ ಮಾಡ್ಬೋದು.
ನಂತರ ನಿಮ್ಮ ಒಂದು ಪ್ಲೇಸ್ಗೆ ನೀವು ರೀಚ್ ಆದಮೇಲೆ ಒಂದು ಬೈಕ್ನ ಪಾರ್ಕಿಂಗ್ ಮಾಡುವಾಗ ಸೇಫ್ಟಿ ಇಲ್ಲ ಅಂತಂದರೆ ಈ ಒಂದು ಬ್ಯಾಗ್ನ ನೀವು ನಿಮ್ಮ ಜೊತೆನೇ ತೊಗೊಂಡು ಹೋಗ್ಬೋದು. ತುಂಬ ಒಂದು ಬ್ಯಾಕ್ ಪ್ಯಾಕ್ ಅಂದರೆ ಒಂದು ಸ್ಲಿಂಗ್ ಬ್ಯಾಗ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಒಂದು ಸೈಡಲ್ಲಿ ಇನ್ನೊಂದು ಸ್ಮಾಲ್ ಜಿಪ್ ಇದೆ ಅಂತ ತೋರಿಸಿದ್ನಲ್ಲ, ಅದನ್ನು ಜಸ್ಟ್ ಓಪನ್ ಮಾಡಿದರೆ ನಿಮಗೆ ಒಂದು ಲಾಂಗ್ ಸ್ಟ್ರೈಪ್ ಕಾಣುತ್ತೆ. ಒಂದು ಲಾಂಗ್ ಸ್ಟ್ರೈಪನ್ನು ಓಪನ್ ಮಾಡಿಬಿಟ್ಟು ಜಸ್ಟ್ ಇನ್ನೊಂದು ಭಾಗದಲ್ಲಿಂದ ಒಂದು ಲಾಕ್ ಮಾಡಿಬಿಟ್ಟು ಇದನ್ನು ನೀವು ಸ್ಲಿಂಗ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು. ಒಂದು ಸೂಪರಾಗಿ ಕಾಣುತ್ತೆ ಒಂದು ಸ್ಲಿಂಗ್ ಬ್ಯಾಗ್ನ ಯೂಸ್ ಮಾಡುವಾಗ. ನಿಮ್ಮ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಕೂಡ ನಿಮ್ಮ ಜೊತೆನೇ ತೊಗೊಂಡು ಹೋಗ್ಬೋದು. ನೋಡಿರಲ್ಲ, ಈ ಒಂದು ಬ್ಯಾಗ್ ನಿಮಗೆ ಯಾರು ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದರ ಒಂದು ನೇರವಾದ ಲಿಂಕ್ ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಕೂಡ ಅದನ್ನು ಖರೀದಿ ಮಾಡ್ಬೋದು. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.